ಬಿಡದಿ ಪಾದಯಾತ್ರೆ ಬಗ್ಗೆ ಬಿವೈ ವಿಜಯೇಂದ್ರ ಮಾತಾಡಿದ್ದು ಸಚಿವ ಮಧು ಬಂಗಾರಪ್ಪ ಜೊತೆಗೆ ವಿಜಯೇಂದ್ರ ಮಾತನಾಡಿದ್ದಾರೆ. ಸಾಂಕೇತಿಕ ಪಾದಯಾತ್ರೆ ಅಂತ ಅಷ್ಟೇ ಹೇಳಿದ್ರು ವಿಜಯೇಂದ್ರ ಅವರು. ಮಧು ಬಂಗಾರಪ್ಪ ಅವರ ಜೊತೆಗೆ ವಿಜಯೇಂದ್ರ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡಿದ್ದಾರೆ. ಈಗ ನಡೀತಾ ಇರುವಂತಹ ಬಿಡದಿ ಪಾದಯಾತ್ರೆ ಇದೆಯಲ್ಲ, ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಅದರ ವಿರುದ್ಧವಾಗಿ ನಡೀತಾ ಇರುವ ಈ ಪಾದಯಾತ್ರೆಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಇದು ಸಾಂಕೇತಿಕ ಪಾದಯಾತ್ರೆ ಅಂದಷ್ಟೇ ಅಂತ ಹೇಳಿದ್ದಾರೆ. ಹೋರಾಟಗಾರರು ಸರ್ಕಾರದಿಂದ ಪರಿಹಾರ ಪಡೆದಿದ್ದಾರೆ. ಎಲ್ಲಾ ರೈತರಿಗೆ ಸರ್ಕಾರ ಪರಿಹಾರ ಕೊಡ್ತಿದೆ. ಬಿಡದಿ ಹೋರಾಟದ ಬಗ್ಗೆ ಆಸಕ್ತಿ ತೋರ್ತಾ ಇಲ್ಲ ವಿಜಯೇಂದ್ರ. ನಿನ್ನೆ ಶಿಕಾರಿಪುರದಲ್ಲಿ ಪ್ರಗತಿ ಪರಿಶೀಲನಾ ಸಭೆ ಇತ್ತು. ಈ ವೇಳೆ ಮಧು ಬಂಗಾರಪ್ಪ ಪಾದಯಾತ್ರೆ ಬಗ್ಗೆ ಹೇಳಿದಾಗ ವಿಜಯೇಂದ್ರ ಈ ರೀತಿ ಮಾತಾಡಿದ್ದಾರೆ. ಟೌನ್ಶಿಪ್ ವಿರೋಧಿ ಹೋರಾಟದ ಬಗ್ಗೆ ಅಷ್ಟೇನೂ ಆಸಕ್ತಿ ಇಲ್ಲ ಅನ್ನುವಂತೆ ವಿಜಯೇಂದ್ರ ಮಾತನಾಡಿದ್ದಾರೆ. ಒಂದು ಕಡೆ ಅಲ್ಲಿ ಬಿಜೆಪಿ ಜೆಡಿಎಸ್ ಈಗ ಸಮನ್ವಯತೆಯಿಂದ ಪಾದಯಾತ್ರೆಯನ್ನ ಮಾಡ್ತಾ ಇದೆ. ಇವತ್ತು ಸಾಂಕೇತಿಕ ಅಂತ ಮತ್ತೊಂದು ಕಡೆ ವಿಜಯೇಂದ್ರ ಅವರು ಹೇಳ್ತಾ ಇದ್ದಾರೆ. ವಿಜಯೇಂದ್ರ ಈ ಪಾದಯಾತ್ರೆಯಲ್ಲಿ ಕಾಣಿಸಿಕೊಂಡಿಲ್ಲ. ಆರ್ ಅಶೋಕ್ ಆಗಿರ್ಬೋದು, ಕುಮಾರಸ್ವಾಮಿಯವರು ಇವತ್ತು ಪಾದಯಾತ್ರೆಗೆ ಮುನ್ನುಡಿಯನ್ನ ಬದರಂತೆ ಚಾಲನೆಯನ್ನ ಕೊಟ್ಟರು. ಇದೀಗ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಪಾದಯಾತ್ರೆ ನಡೀತಾ ಇದೆ. ಆದರೆ ವಿಜಯೇಂದ್ರ ಅವರು ಈ ಒಂದು ಪಾದಯಾತ್ರೆಯ ಚಾಲನೆ ಕೊಡುವ ಸಂದರ್ಭದಲ್ಲೂ ಇರಲಿಲ್ಲ. ಆದರೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಿಜಯೇಂದ್ರ ಅವರ ಸ್ಟೇಟ್ಮೆಂಟ್ ಇದೆಯಲ್ಲ, ಇದು ಇವರ ಹೋರಾಟಕ್ಕೆ ಯಾವ ರೀತಿಯಾದ ಅರ್ಥ ಇದೆ ಅನ್ನೋದನ್ನ ತೋರಿಸ್ತಾ ಇದೆ. ಒಂದು ಕಡೆ ಬಿಜೆಪಿ ರಾಜ್ಯಾಧ್ಯಕ್ಷರೇ ಸಾಂಕೇತಿಕ ಹೋರಾಟದ ಬಗ್ಗೆ ಮಾತಾಡಿದ್ರೆ, ಮತ್ತೊಂದು ಕಡೆ ಈ ಹೋರಾಟ ಆಗ್ಲೇಬೇಕು, ಈ ಹೋರಾಟದಿಂದ ಬಿಡದಿ ಟೌನ್ಶಿಪ್ ಅನ್ನ ಕೈ ಬಿಡಲೇಬೇಕು ಅನ್ನುವಂತಹ ರೀತಿಯಲ್ಲೂ ಕೂಡ ಈಗಾಗಲೇ ಜೆಡಿಎಸ್ ಹಾಗೇನೆ ಬಿಜೆಪಿ ಅವರು ಹೋರಾಟವನ್ನ ಮಾಡ್ತಿದ್ದಾರೆ. ಸಮನ್ವಯ ಪಾದಯಾತ್ರೆ ಮಾಡ್ತಿದ್ದಾರೆ. ಅಷ್ಟೇ, ಬಟ್ ಏನೋ ಜಾಯ್ನಿಂಗ್ ಅವರೆಲ್ಲ ಈಗ ಕಾಂಪನ್ಸೇಷನ್ ಎಷ್ಟು ಪರ್ಸೆಂಟ್ ಹೋಗಿದೆ? ನಾನು ಐ ಹ್ಯಾವ್ ನಾಟ್ ಫಾಲೋಡ್. ಎಷ್ಟು ಪರ್ಸೆಂಟ್ ಕಾಂಪನ್ಸೇಷನ್ ತಗೊಳ್ತಾ ಇದ್ದಾರೆ? ನಾವು ಗೆಟಿಂಗ್ ವೀಕ್ ಅಂತ ರಿಯಲ್ ಎಸ್ಟೇಟ್ ಇದೇನೋ ಇರ್ಬೇಕಲ್ಲ. ನಿಮ್ದು ಪಾದಯಾತ್ರೆ ಏನೋ ಇಟ್ಕೊಂಡಿದ್ದಾರೆ, ಮಾಡ್ತಾ ಇದ್ದಾರೆ. ಒಂದು ಸಿಂಬಾಲಿಕ್ ಒಂದು ಅಷ್ಟೇ, ಬಟ್ ಏನೋ ಜಾಯ್ನಿಂಗ್ ಯಾರು ಹೋರಾಟ ಅವರೆಲ್ಲ ಈಗ ಕಾಂಪನ್ಸೇಷನ್ ಎಷ್ಟು ಪರ್ಸೆಂಟ್ ಹೋಗಿದೆ? ನಾನು ಐ ಹ್ಯಾವ್ ನಾಟ್ ಫಾಲೋಡ್. ಎಷ್ಟು ಪರ್ಸೆಂಟ್ ಬಟ್ ಕಾಂಪನ್ಸೇಷನ್ ತಗೊಳ್ತಾ ಇದ್ದಾರೆ. ನಾವು ಗೆಟಿಂಗ್ ವೀಕ್ ಅಂತ ರಿಯಲ್ ಎಸ್ಟೇಟ್ ಇದೇನೋ ಇರ್ಬೇಕಲ್ಲ. ನಿಮ್ದು ಪಾದಯಾತ್ರೆ ಏನೋ ಇಟ್ಕೊಂಡಿದ್ದಾರೆ, ಮಾಡ್ತಾ ಇದ್ದಾರೆ. ಒಂದು ಸಿಂಬಾಲಿಕ್ ಒಂದು ಅಷ್ಟೇ, ಬಟ್ ಏನೋ ಜಾಯ್ನಿಂಗ್ ಯಾರು ಹೋರಾಟ ಅವರೆಲ್ಲ ಈಗ ಕಾಂಪನ್ಸೇಷನ್ ಎಷ್ಟು ಪರ್ಸೆಂಟ್ ಹೋಗಿದೆ? ನಾನು ಐ ಹ್ಯಾವ್ ನಾಟ್ ಫಾಲೋಡ್. ಎಷ್ಟು ಪರ್ಸೆಂಟ್ ಬಟ್ ಕಾಂಪನ್ಸೇಷನ್ ತಗೊಳ್ತಾ ಇದ್ದಾರೆ. ನಾವು ಈಗಾಗಲೇ ಅವರ ಮಾತುಗಳನ್ನ ಕೇಳಿಸಿಕೊಂಡ್ರಲ್ಲ. ಒಂದ್ ಕಡೆ ದೋಸ್ತಿ ನಾಯಕರುಗಳು ಅಲ್ಲಿ ಪಾದಯಾತ್ರೆಯನ್ನ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವ ವಿಜಯೇಂದ್ರ ಅವರ ಮಾತು ಯಾವ ರೀತಿ ಆಗಿತ್ತು? ಈಗ ಒಂದು ಬಿಡದಿ ಟೌನ್ಶಿಪ್ ಅನ್ನ ನಾವು ಯಾವುದೇ ಕಾರಣಕ್ಕೆ ಮಾಡೋದಕ್ಕೆ ಬಿಡೋದಿಲ್ಲ, ಇದನ್ನ ನಿಲ್ಲಿಸಲೇಬೇಕು ಅನ್ನೋಂತ ಹೇಳಿ ಉಗ್ರ ಹೋರಾಟ ಅಂತ ಹೇಳ್ತಾರೆ. ಮತ್ತೊಂದು ಕಡೆ ಈ ಕಡೆ ವಿಜಯೇಂದ್ರ ಹೇಳ್ತಾರೆ ಸಾಂಕೇತಿಕ ಹೋರಾಟ, ಎಲ್ಲರೂ ಪರಿಹಾರ ತಗೋತಾ ಇದ್ದಾರೆ ಅನ್ನುವ ವಿಚಾರವನ್ನ ಕೂಡ ಹೇಳ್ತಾ ಇದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ವಿನಯ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿನಯ್, ಈಗಾಗಲೇ ಬಿಡದಿಯ ಹೋರಾಟ ನಡೀತಾ ಇರುವಂತಹ ಸಂದರ್ಭದಲ್ಲೇ ಇದೀಗ ವಿಜಯೇಂದ್ರ ಅವರ ಮಾತಿದೆಯಲ್ಲ, ಇದು ದೊಡ್ಡ ಮಟ್ಟದಲ್ಲಿ ಒಂದು ಡ್ಯಾಮೇಜ್ ಆಗ್ತಾ ಇಲ್ವಾ? ಯಾಕಂದ್ರೆ ಹಾಗಾದ್ರೆ ಸೀರಿಯಸ್ ಆಗಿ ತಗೊಂಡಿಲ್ವಾ ಬಿಜೆಪಿ ಪಾದಯಾತ್ರೆನ? ಈಗಾಗಲೇ ಸಾಂಕೇತಿಕ ಹೋರಾಟ ಅಂತ ಹೇಳಿ ಈಗಾಗಲೇ ಚಾಲನೆಯನ್ನು ಕೊಡುವಂತ ಸಂದರ್ಭದಲ್ಲೂ ಕೂಡ ಹೇಳಿದ್ದಾರೆ. ಬಟ್ ಹಾಗಾದ್ರೆ ಇಂಟ್ರೆಸ್ಟ್ ಇಲ್ವಾ ಬಿಜೆಪಿಗೆ ಈ ವಿಚಾರದಲ್ಲಿ ಅನ್ನುವಂತಹ ಪ್ರಶ್ನೆ ಹುಟ್ಟು ಹಾಕ್ತಿದೆ ಇದು. ಹೌದು ನವಿತಾ, ಏನು ಬಿಡದಿ ಟೌನ್ಶಿಪ್ ಬಗ್ಗೆ ಹೋರಾಟಗಳು ದಿನೇ ದಿನೇ ಹೆಚ್ಚಾಗ್ತಾ ಇದ್ದ ಬೆನ್ನಲ್ಲೇ ಈಗ ವಿಜೇಂದ್ರ ಮತ್ತು ಮಧು ಬಂಗಾರಪ್ಪರ ಮಾತುಕತೆ ಏನಿದೆ ಅದು ಈಗ ವೈರಲ್ ಆಗ್ತಾ ಇರೋದ್ರ ಜೊತೆಗೆ ಒಂದು ರೀತಿಯಲ್ಲಿ ಸಂಚಲನ ಸೃಷ್ಟಿ ಮಾಡ್ತಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಬಿಜೆಪಿ ಮತ್ತೆ ಜೆಡಿಎಸ್ನವರು ಇದನ್ನ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿ ಒಂದಿಷ್ಟು ಸಂಘಟನೆಯನ್ನ ಮಾಡ್ತಾ ಇದ್ರು. ಇದ್ರ ಬೆನ್ನಲ್ಲೇ ಈಗ ಈ ಮಾತುಕತೆಯ ಆಡಿಯೋ ಈಗ ವೈರಲ್ ಆಗ್ತಾ ಇರೋದು. ಜೊತೆಗೆ ಏನು ನಿನ್ನೆ ಶಿಕಾರಿಪುರದಲ್ಲಿ ಬರ ಸಮೀಕ್ಷೆ ಬಗ್ಗೆ ಒಂದು ಸಭೆಯನ್ನ ಮಾಡ್ಲಾಗ್ತಾ ಇತ್ತು. ಆ ಸಭೆಯಲ್ಲಿ
ಆರಂಭಕ್ಕೂ ಮುಂಚೆ ಏನು ಇಬ್ಬರು ನಾಯಕರ ನಡುವಿನ ನಡೆದಂತಹ ಸಂಭಾಷಣೆ ಏನಿದೆ, ಆ ಸಂಭಾಷಣೆಯಲ್ಲಿ ಬಿಡದಿಯ ಟರ್ಮ್ ಶೀಟ್ ನಡೀತಾ ಇರುವಂತಹ ಪಾದಯಾತ್ರೆ ಬಗ್ಗೆ ಮಾತನಾಡ್ತಾರೆ. ಈ ಪಾದಯಾತ್ರೆ ವೀಕ್ ಆಗ್ತಾ ಇದೆ ಅನ್ನುವ ಮಾತುಗಳನ್ನ ಮಧು ಬಂಗಾರಪ್ಪ ಆಡಿದ್ರೆ, ಅದೇ ಟೈಮಲ್ಲಿ ವಿಜೇಂದ್ರ ಅವರು ಇಲ್ಲ ಎಲ್ಲರೂ ಕೂಡ ಇದನ್ನ ಅಂದ್ರೆ ಏನು ಪರಿಹಾರ ಏನಿದೆ ಆ ಪರಿಹಾರವನ್ನ ತೆಗೆದುಕೊಳ್ಳೋದಕ್ಕೆ ಮುಂದಾಗಿದ್ದಾರೆ, ಜೊತೆಗೆ ಒಂದಿಷ್ಟು ಜನ ತೆಗೆದುಕೊಂಡಿದ್ದಾರೆ ಅನ್ನೋ ಒಂದು ಮಾತುಗಳನ್ನ ಆಡ್ತಾರೆ. ಇದರಿಂದಾಗಿ ಪಾದಯಾತ್ರೆ ವೀಕ್ ಆಗ್ತಾ ಇದೆ ಅನ್ನೋ ಬಗ್ಗೆನೂ ಕೂಡ ವಿಜೇಂದ್ರ ಅವರು ಕೂಡ ಹೇಳಿದಾಗೆ ಆಗಿದೆ. ಆದ್ರೆ ಇದನ್ನ ನೋಡ್ತಾ ಹೋದ್ರೆ ಒಂದು ಕಡೆ ನಾಯಕರುಗಳು ಹೋರಾಟವನ್ನ ನಡೆಸ್ತಾ ಇದ್ರೆ, ಅದ್ರಲ್ಲೂ ಕೂಡ ರೈತರು ಕೂಡ ಬೀದಿಗಿಳಿದು ಪ್ರತಿಭಟನೆಗಳು ಮಾಡ್ತಾ ಇದ್ರೆ, ಏನು ಪರಿಹಾರ ತೆಗೆದುಕೊಂಡಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇರೋದ್ರಿಂದ ಈ ಹೋರಾಟ ಒಂದು ರೀತಿಯಲ್ಲಿ ಹಾದಿ ತಪ್ತಾ ಇದೆಯಾ ಅಥವಾ ಬೇರೆಡೆಗೆ ಸಾಕ್ತಾ ಇದೆಯಾ ಅನ್ನೋದ್ರ ಬಗ್ಗೆನೂ ಕೂಡ ಅನುಮಾನ ಈಗ ವ್ಯಕ್ತ ಆಗ್ತಾ ಇರೋದು. ವಿಜೇಂದ್ರ ಮತ್ತು ಮಧು ಬಂಗಾರಪ್ಪ ಅವರ ನಡುವಿನ ಎಂದೂ ಕೂಡ ಅವರು ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊಂಡವರಲ್ಲ. ಆದ್ರೆ ಇದೇ ಮೊದಲ ಬಾರಿಗೆ ಕಾಣಿಸ್ಕೊಂಡಂತಹ ಏನು ಮಧು ಬಂಗಾರಪ್ಪ ಅವರು ಮತ್ತು ವಿಜೇಂದ್ರ ಅವರು ಈ ಮಾತುಗಳನ್ನ ಆಡಿ ಈಗ ಒಂದು ರೀತಿಯಲ್ಲಿ ಚರ್ಚೆಗೆ ಗ್ರಾಸವಾಗಿದೆ.